ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಪಾಕಿಸ್ತಾನದಲ್ಲಿ ಕಾವನ್ ಎಂಬ ಆನೆ ಸುಮಾರು 30ರಿಂದ 35 ವರ್ಷಗಳ ಕಾಲ ನರಕವನ್ನ ಅನುಭವಿಸುತ್ತೆ. ಅದ್ಯಾವ ಮಟ್ಟದ ನರಕ ಅಂದ್ರೆ ಸುಮಾರು 30ರಿಂದ 35 ವರ್ಷಗಳ ಕಾಲ ಈ ಆನೆ ತನ್ನದೇ ರೀತಿಯ ಮತ್ತೊಂದು ಆನೆಯನ್ನ ನೋಡೇ ಇರೋದಿಲ್ಲ. ಮಾನಸಿಕವಾಗಿ ನೋವನ್ನ ಅನುಭವಿಸ್ತಾ ಇರುತ್ತೆ. ಮತ್ತೊಂದು ಆನೆ ಇರಲಿ, ಸಣ್ಣ ನಾಯಿನೂ ಕೂಡ ಇದರ ಜೊತೆಗೆ ಇರೋದಿಲ್ಲ. ಸುಮಾರು 18 ವರ್ಷಗಳ ಕಾಲ ಕಾವನ್ ಆನೆಯ 4 ಕಾಲುಗಳನ್ನ ಕಟ್ಟಿ ಹಾಕಿರ್ತಾರೆ. ಅಷ್ಟಕ್ಕೂ ಪಾಕಿಸ್ತಾನದಂತಹ ದೇಶಕ್ಕೆ ಈ ಆನೆ ಹೇಗೆ ಹೋಯ್ತು, ಹೋದ ಮೇಲೆ ಏನೆಲ್ಲ ನೋವನ್ನ ಅನುಭವಿಸ್ತು, ನಂತರ ಈ ಆನೆಯನ್ನ ಬಿಡುಗಡೆ ಮಾಡಬೇಕು ಅಂತ ಯಾರೆಲ್ಲ ಹೋರಾಟವನ್ನ ಮಾಡಿದ್ರು, ಈಗ ಕಾವನ್ ಎಲ್ಲಿದ್ದಾನೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಕಾವನ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಆನೆಗಳ ಬಗ್ಗೆ ಹಾಗೂ ಪ್ರಾಣಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋಣ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಣಿಗಳಿಗೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಅದರಲ್ಲೂ ಕರ್ನಾಟಕದಲ್ಲಿ ಆನೆಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಈ ರೀತಿಯ ವಿಡಿಯೋಗಳನ್ನ ನೋಡಿದ ಸಾಕಷ್ಟು ಜನರು ಪ್ರಾಣಿಗಳನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ದಾರೆ. ಪ್ರಾಣಿಗಳು ಕೂಡ ನಮ್ಮಂತೆ ಜೀವಿಗಳು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇನ್ನೂ ಕೆಲವರು ಇದನ್ನ ಒಂದು ರೀತಿಯಲ್ಲಿ ಸಿನಿಮಾಗಳ ರೀತಿ ನೋಡ್ತಾ ಇದ್ದಾರೆ. ಕೆಲವು ತಿಂಗಳ ಹಿಂದಷ್ಟೇ ಕಾಡಾನೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಅರ್ಜುನ ಆನೆ ಸಾವನ್ನಪ್ಪಿತ್ತು. ಈ ಸುದ್ದಿ ಕೇಳಿ ತುಂಬಾ ಜನ ಬೇಸರ ಮಾಡಿಕೊಂಡ್ರು. ಮತ್ತೊಂದು ಕಡೆ ಇನ್ನೂ ಕೆಲವರು ಅರ್ಜುನ ಆನೆಯನ್ನ ಸಾಯಿಸಿದ ಕಾಡಾನೆಯನ್ನ ಸಾಯಿಸಬೇಕು ಅಥವಾ ಅದನ್ನ ಸೆರೆ ಹಿಡಿದು ತರಬೇಕು, ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿದ್ರು. ಈ ರೀತಿಯ ಮಾತುಗಳಿಗೆ ಯಾವುದೇ ಅರ್ಥನೂ ಇಲ್ಲ. ಇದು ಯಾವುದೇ ರೀತಿಯ ಪ್ರಾಣಿ ಪ್ರೀತಿ ಅಥವಾ ಪರಿಸರ ಪ್ರೀತಿನೂ ಅಲ್ಲ. ಇಂಥವರು ಪ್ರಾಣಿಗಳನ್ನ ಅಥವಾ ಈ ರೀತಿಯ ವಿಚಾರಗಳನ್ನ ಸಿನಿಮಾ ರೀತಿ ನೋಡ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇವರು ಸಿನಿಮಾಗಳನ್ನ ನೋಡೋ ರೀತಿ ಆನೆಗಳ ಕಾಳಗವನ್ನ ನೋಡ್ತಾರೆ. ಸಾಕಿರೋ ಆನೆ ಹೀರೋ, ಕಾಡಾನೆ ವಿಲನ್. ಹೀಗಾಗಿ ಸಾಕಿರೋ ಆನೆ ಕಾಡಾನೆಯನ್ನ ಸೋಲಿಸಬೇಕು ಅಥವಾ ಸಾಯಿಸಬೇಕು ಅನ್ನೋ ರೀತಿಯಲ್ಲಿ ಇವರು ಸಿನಿಮಾಗಳ ರೀತಿ ಈ ಕಾಳಗವನ್ನ ನೋಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಥವಾ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯ ಏನು ಅಂದ್ರೆ, ಸಾಕಿರೋ ಆನೆನೂ ಕೂಡ ಪ್ರಾಣಿನೇ, ಕಾಡಾನೆನೂ ಕೂಡ ಪ್ರಾಣಿನೇ. ಹಾಗೆ ನೋಡೋದಕ್ಕೆ ಹೋದ್ರೆ ಸಾಕಿರೋ ಆನೆಗಳಿಗಿಂತ ಕಾಡಾನೆಗಳು ಒಂದು ಹೆಜ್ಜೆ ಮುಂದೆನೆ ಇರುತ್ತವೆ. ಒಂದು ವೇಳೆ ಆನೆಗಳ ಕಾಳಗದಲ್ಲಿ ಮಾವುತ ಸಾಕು ಆನೆಯ ಮೇಲೆ ಕೂತ್ಕೊಂಡು ಕಮಾಂಡಿಂಗ್ ಮಾಡಿಲ್ಲ ಅಂದ್ರೆ ಅದೆಂತಹ ಸಾಕಾನೆ ಇದ್ರೂ ಕೂಡ ಕಾಡಾನೆ ಮುಂದೆ ಅದು ಸೋಲನ್ನ ಕಾಣುತ್ತೆ. ಯಾಕಂದ್ರೆ ಸಹಜವಾಗಿ ಸಾಕಾನೆಗಳಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಜೊತೆಗೆ ಆನೆಗಳ ಕಾಳಗದ ಸಮಯದಲ್ಲೂ ಅದಕ್ಕೆ ಅಂಕುಶದಿಂದ ಜೊತೆಗೆ ಕಾಲುಗಳಿಂದ ಕಮಾಂಡ್ ಮಾಡ್ತಾ ಇರ್ತಾರೆ. ಅದಕ್ಕೆ ತಕ್ಕಂತೆ ಸಾಕಾನೆ ಎದುರಾಳಿ ಕಾಡಾನೆಗೆ ಹೊಡಿತಾ ಇರುತ್ತೆ. ಆದ್ರೆ ಕಾಡಾನೆಗೆ ಯಾವುದೇ ರೀತಿಯ ಕಮಾಂಡ್ ಇರೋದಿಲ್ಲ. ಸಹಜವಾಗಿ ಕಾಡಾನೆಗಳು ದಾಳಿಗೆ ಬರೋದು ಮದ ಬಂದಾಗ. ಈ ಮದ ಬಂದಂತಹ ಟೈಮ್ನಲ್ಲಿ ಅದರ ಮುಂದೆ ಯಾವುದೇ ಬೇರೆ ಗಂಡಾನೆ ಕಾಣಿಸಬಾರದು. ಒಂದು ವೇಳೆ ಕಾಣಿಸ್ತು ಅಂದ್ರೆ ಅಲ್ಲಿ ದೊಡ್ಡ ಕಾಳಗಾನೆ ನಡೆಯುತ್ತೆ. ಅದು ಕಾಡಾನೆ ಆಗಿದ್ರು ಅಷ್ಟೇನೆ, ಸಾಕಾನೆ ಆಗಿದ್ರು ಅಷ್ಟೇನೆ. ಎಷ್ಟೋ ಬಾರಿ ಸಾಕಾನೆಗಳು ಮದ ಬಂದಂತಹ ಟೈಮ್ನಲ್ಲಿ ಚಾರ್ಜ್ ಮಾಡಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ. ಇನ್ನು ಕಾಡಿನಲ್ಲಿ ಮದ ಬಂದಿರೋ ಆನೆ ಇದೆ ಅಂದ್ರೆ ಮತ್ತೊಂದು ಆನೆಗೆ ಅದರ ಸ್ಮೆಲ್ನಿಂದಾನೇ ಗೊತ್ತಾಗುತ್ತೆ. ಸಹಜವಾಗಿ ಕಾಡಾನೆಗಳು ಸಾಕಾನೆಗಳಿಗಿಂತ ಬಹಳಷ್ಟು ಬಲಿಷ್ಠವಾಗಿರುತ್ತೆ. ಅದರಲ್ಲೂ ಮದ ಬಂದ ಸಮಯದಲ್ಲಿ ಇವುಗಳನ್ನ ಕಂಟ್ರೋಲ್ ಮಾಡೋದು ಅಥವಾ ಅವೇ ಕಂಟ್ರೋಲ್ಗೆ ಬರೋದು ಬಹಳ ಕಷ್ಟ. ಇಂತಹ ಸಂದರ್ಭದಲ್ಲಿ ಕಾಡಾನೆ ಮುಂದೆ ಎಂತಹದ್ದೇ ಸಾಕಾನೆಯನ್ನ ತಗೊಂಡೋದ್ರೂ ಕೂಡ ಆ ಆನೆ ಮುಂದೆ ಇದು ಏನು ಅಂದ್ರೆ ಏನೂ ಅಲ್ಲ, ಅಷ್ಟೊಂದು ಸಿಟ್ಟಿನಿಂದ ಫೈಟ್ ಮಾಡ್ತಾ ಇರುತ್ತೆ. ಆದ್ರೆ ಸಾಕಾನೆಯ ಒಳ್ಳೆ ಗುಣ ಏನು ಅಂದ್ರೆ, ಅದು ಎಂತಹದ್ದೇ ಸಂದರ್ಭ ಬಂದ್ರೂ ಕೂಡ ತನ್ನ ಮಾವುತನಿಗಾಗಿ ತನ್ನ ಪ್ರಾಣವನ್ನು ಕೊಡೋದಕ್ಕೆ ಈ ಆನೆ ರೆಡಿ ಇರುತ್ತೆ. ಇದಿಷ್ಟು ಆನೆಗಳ ಬಗ್ಗೆ ಸಣ್ಣ ಮಾಹಿತಿ. ಆದ್ರೆ ಈಗ ಕಾವನ್ ವಿಷಯಕ್ಕೆ ಬರೋಣ. ಫ್ರೆಂಡ್ಸ್, ಈ ಕಾವನ್ ಆನೆ ಹುಟ್ಟಿದ್ದು ಶ್ರೀಲಂಕಾದಲ್ಲಿ 1985ರಲ್ಲಿ ಜನಿಸ್ತಾನೆ. ಇದೇ ವರ್ಷ ಶ್ರೀಲಂಕಾಗೆ ಅಂದಿನ ಪಾಕಿಸ್ತಾನದ ಅಧ್ಯಕ್ಷ ಮೊಹಮ್ಮದ್ ಜಿಯಾ ಉಲ್ ಹಕ್ ಭೇಟಿ ನೀಡಿರ್ತಾನೆ. ಶ್ರೀಲಂಕಾದಲ್ಲಿ ಒಂದು ರೀತಿಯ ಸಂಪ್ರದಾಯವನ್ನ ಮಾಡ್ಕೊಂಡಿರ್ತಾರೆ. ಅದೇನು ಅಂದ್ರೆ, ತಮ್ಮ ದೇಶಕ್ಕೆ ಬರೋ ದೊಡ್ಡ ದೊಡ್ಡ ವಿಐಪಿಗಳಿಗೆ ಆನೆಗಳನ್ನ ಗಿಫ್ಟ್ ಆಗಿ ನೀಡೋದು. ಹೀಗಾಗಿ ಶ್ರೀಲಂಕಾ ಸರ್ಕಾರ 1 ವರ್ಷದವನಾಗಿದ್ದ ಕಾವನ್ ಆನೆಯನ್ನ ಪಾಕಿಸ್ತಾನದ ಅಧ್ಯಕ್ಷರಿಗೆ ಗಿಫ್ಟ್ ಆಗಿ ನೀಡ್ತಾರೆ. ಆನೆ ಬಗ್ಗೆ ಗಂಧ ಗಾಳಿ ಗೊತ್ತಿರದ ಇವರು
ಕಾವನ್ನ ಕರ್ಕೊಂಡ್ ಬಂದು ಇಸ್ಲಾಮಾಬಾದ್ನ ಝೂನಲ್ಲಿ ಬಿಡ್ತಾರೆ. ಇದರ ಜೊತೆಗೆ ಬಾಂಗ್ಲಾದೇಶದಿಂದ ಮತ್ತೊಂದು ಹೆಣ್ಣಾನೆಯನ್ನ ಕರ್ಕೊಂಡ್ ಬಂದು ಈ ಎರಡೂ ಆನೆಗಳನ್ನ ಜೊತೆಯಲ್ಲಿ ಬಿಡ್ತಾರೆ. ಸುಮಾರು 5 ವರ್ಷಗಳ ಕಾಲ ಈ ಎರಡೂ ಆನೆಗಳು ಬಹಳ ಚೆನ್ನಾಗೇ ಇರುತ್ತೆ. ಆದ್ರೆ ಅಲ್ಲಿನವರಿಗೆ ಆನೆಗಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹೀಗಾಗಿ ಶೆಹೇಲಿ ಅನ್ನೋ ಹೆಣ್ಣಾನೆ ಸಾವನ್ನಪ್ಪುತ್ತೆ. ನಂತರ ಇಡೀ ಪಾಕಿಸ್ತಾನದಲ್ಲಿ ಇದ್ದದ್ದು ಕಾವನ್ ಅನ್ನೋ ಒಂದೇ ಒಂದು ಆನೆ ಮಾತ್ರ. ಇಲ್ಲಿಂದ ಕಾವನ್ಗೆ ನರಕ ಯಾತನೆ ಶುರುವಾಗುತ್ತೆ. ಯಾವ ರೀತಿ ಅಂದ್ರೆ ಕಾವನ್ ಸ್ನೇಹಕ್ಕೆ ಮತ್ತೊಂದು ಆನೆ ಇರ್ಲಿ, ಬೇರೆ ಯಾವ ಜೀವಿನೂ ಅದರ ಜೊತೆಗೆ ಇರಲಿಲ್ಲ. ಸುಮಾರು 30 ವರ್ಷಗಳ ಕಾಲ ಕಾವನ್ ಒಬ್ಬಂಟಿಯಾಗಿರ್ತಾನೆ. ಕಾವನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಯನ್ನ ಇಟ್ಟಿರ್ತಾರೆ. ಇವನನ್ನ ಮಾವುತ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆನೆಯನ್ನ ನೋಡ್ಕೋಬೇಕು ಅಂತ ಇವನನ್ನ ನೇಮಕ ಮಾಡಿದ್ರೆ ಇವನ್ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಝೂನ ಬಳಿ ಒಂದು ಅಂಗಡಿಯನ್ನ ಇಟ್ಟಿರ್ತಾನೆ. ಝೂನಲ್ಲಿ ಆನೆಯನ್ನ ಕಟ್ಟಾಕೋದು, ಅಂಗಡಿಗೆ ಬಂದು ವ್ಯಾಪಾರ ಮಾಡೋದು, ಇದೇ ರೀತಿ ಮಾಡ್ತಾ ಇರ್ತಾನೆ. ಹೀಗೆ ನಡೀತಾ ಇರುತ್ತೆ. ಒಂದ್ಸಲ ಆನೆ ಝೂನಲ್ಲಿ ಗಲಾಟೆ ಮಾಡ್ತು ಅಂತ ಇವನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಆಗ ಇವನ್ ಏನ್ ಮಾಡ್ತಾನೆ ಅಂದ್ರೆ ಆನೆಯ 4 ಕಾಲುಗಳನ್ನ ಕಟ್ಟಿ ಹಾಕ್ತಾನೆ. ಒಂದೆರಡು ದಿನ ಆನೆಯ ಕಾಲನ್ನ ಕಟ್ಟಾಕೋದಿಲ್ಲ. ಸುಮಾರು 18 ವರ್ಷಗಳ ಕಾಲ ಕಾವನ್ ಆನೆಯ 4 ಕಾಲುಗಳನ್ನ ಕಟ್ಟಿ ಹಾಕ್ತಾನೆ. ಸಾಮಾನ್ಯವಾಗಿ ಆನೆಗಳು ಖಿನ್ನತೆಗೆ ಹೋದಾಗ ತನ್ನ ತಲೆಯನ್ನ ಅಲ್ಲಾಡಿಸ್ತಾ ಇರುತ್ತವೆ. ಸೊಂಡಿಲನ್ನ ಅಷ್ಟೇ ಅಲ್ಲ, ಇಡೀ ತಲೆಯನ್ನೇ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಾಗ ಇಡೀ ತಲೆಯನ್ನೇ ಅಲ್ಲಾಡಿಸ್ತಾ ಇರುತ್ತವೆ. ಕಾವನ್ ಹೀಗೆ ಯಾವಾಗ್ಲೂ ತಲೆನ ಅಲ್ಲಾಡಿಸ್ತಾನೆ ಇರ್ತಾನೆ. ಝೂಗೆ ಬಂದಿರುವಂತಹ ಜನರು ಇದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆನೆ ಎಷ್ಟು ಆಕ್ಟಿವ್ ಆಗಿದೆ ಅಂತೇಳಿ ಇದನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಕಾವನ್ ಆನೆಯ ಮಾನಸಿಕ ಒತ್ತಡ ಅಥವಾ ಅದರ ಖಿನ್ನತೆ, ಅದರ ನೋವು ಯಾರಿಗೂ ಕೂಡ ಅರ್ಥ ಆಗ್ತಾ ಇರೋದಿಲ್ಲ. ನಂತರ 2015ರಲ್ಲಿ ಅಮೆರಿಕದ ಪಶುವೈದ್ಯರಾಗಿದ್ದ ಸಮರ್ ಖಾನ್ ಇಸ್ಲಾಮಾಬಾದ್ನ ಝೂಗೆ ಭೇಟಿ ನೀಡಿದಾಗ ಕಾವನ್ ಸ್ಥಿತಿಯನ್ನ ನೋಡಿ ಶಾಕ್ ಆಗಿ ಬಿಡ್ತಾರೆ. ಕಾವನ್ ನಡವಳಿಕೆಯನ್ನ ನೋಡಿ ಇವರಿಗೆ ಗೊತ್ತಾಗುತ್ತೆ ಇದು ಮಾನಸಿಕ ಖಿನ್ನತೆಯನ್ನ ಅನುಭವಿಸ್ತಾ ಇದೆ. ಇದನ್ನ ಆದಷ್ಟು ಬೇಗ ಆನೆಗಳ ಅಭಯಾರಣ್ಯಕ್ಕೆ ಬಿಡಬೇಕು ಅಂತ, ಅಂದ್ರೆ ಆನೆಗಳು ಹೆಚ್ಚಾಗಿ ಇರುವಂತಹ ಕಾಡಿಗೆ ಬಿಡಬೇಕು ಅಂತ change.org ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಇದನ್ನ ನೋಡಿ ಸುಮಾರು 4 ಲಕ್ಷ ಜನ ಅರ್ಜಿಯನ್ನ ಸಲ್ಲಿಸ್ತಾರೆ. ಈ ವಿಚಾರ ಅಮೆರಿಕದ ಸಿಂಗರ್ ಚೇರ್ ಅವರಿಗೂ ಕೂಡ ಗೊತ್ತಾಗುತ್ತೆ. ಕಾವನ್ ವಿಚಾರ ಸುದ್ದಿ ಆಗ್ತಿದ್ದ ಹಾಗೇನೆ ಝೂನ ಅಧಿಕಾರಿಗಳು ಕಾವನ್ನ ಆರೈಕೆಯಲ್ಲಿ ಸುಧಾರಣೆಯನ್ನ ತರ್ತೀವಿ, ಇನ್ನೂ ಹೆಚ್ಚು ಕ್ರಮಗಳನ್ನ ಕೈಗೊಳ್ತೀವಿ, ಹೆಚ್ಚಾಗಿ ನೀರನ್ನ ಕೊಡ್ತೀವಿ, ಆಹಾರವನ್ನ ಕೊಡ್ತೀವಿ, ಸರಪಳಿಯನ್ನ ಕಿತ್ತು ಹಾಕ್ತೀವಿ ಅಂತ ಹೇಳ್ತಾರೆ. ನಂತರ ಪಾಕಿಸ್ತಾನದ ವೈಲ್ಡ್ ಲೈಫ್ನ ಉಪಾಧ್ಯಕ್ಷ ಆನೆಯ ನಡವಳಿಕೆಯನ್ನ ಗಮನಿಸಿ ಇದು ಮಾನಸಿಕ ಖಿನ್ನತೆಯನ್ನ ಅನುಭವಿಸ್ತಾ ಇರೋದು ನಿಜ ಅಂತ ಹೇಳ್ತಾನೆ. ಆನೆಯನ್ನ ಇಷ್ಟು ದಿನಗಳ ಕಾಲ ಕಟ್ಟಿ ಹಾಕಿರೋದು, ಅದರ ಜೊತೆಗೆ ಬೇರೆ ಯಾವುದೇ ಜೀವಿ ಇಲ್ಲದೆ ಇರೋದು, ಬಹಳ ಮುಖ್ಯವಾಗಿ ಅದರ ಸಂಗಾತಿ ಅಂದ್ರೆ ಹೆಣ್ಣು ಆನೆ ಇಲ್ಲದೆ ಇರೋದು ಇದಕ್ಕೆ ಕಾರಣ ಅಂತ ಹೇಳ್ತಾನೆ. ಕಾವನ್ ಇಷ್ಟೆಲ್ಲ ನೋವನ್ನ ಅನುಭವಿಸ್ತಾ ಇದ್ದಾನೆ. ಅದನ್ನ ಆದಷ್ಟು ಬೇಗ ಆನೆಗಳ ಗುಂಪಿಗೆ ಸೇರಿಸಬೇಕು ಅಂತ ಡಾಕ್ಟರ್ಗಳು ಹೇಳಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಹೆಚ್ಚು ನೀರನ್ನ, ಹೆಚ್ಚು ಆಹಾರವನ್ನ ನೀಡಿದ್ದು ಬಿಟ್ರೆ ಬೇರೆ ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ. ಈ ಒಂದು ವಿಚಾರ ಗೊತ್ತಾಗಿ 2 ವರ್ಷವಾದ್ರೂ ಕೂಡ ಕಾವನ್ ಅದೇ ನೋವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇತ್ತು. ಕೊನೆಗೆ ಇದನ್ನ ಹೀಗೆ ಬಿಟ್ರೆ ಸರಿಯಾಗಲ್ಲ ಅಂತ ಹೇಳಿ 2017 ಸೆಪ್ಟೆಂಬರ್ನಲ್ಲಿ ಕಾವನ್ನ ಬಂಧಿಸಿಟ್ಟಿರೋ ಬಗ್ಗೆ, ಅದರ ಸ್ಥಿತಿ ಎಷ್ಟು ಗಂಭೀರವಾಗಿದೆ, ಏನೆಲ್ಲ ತೊಂದರೆಯನ್ನ ಕಾವನ್ ಅನುಭವಿಸ್ತಾ ಇದ್ದಾನೆ ಅನ್ನೋದನ್ನ ಎತ್ತಿ ತೋರಿಸುವ ರೀತಿಯಲ್ಲಿ 2017 ಸೆಪ್ಟೆಂಬರ್ನಲ್ಲಿ ಒಂದು ಸುದ್ದಿ ಪ್ರಕಟವಾಗುತ್ತೆ. ಈ ಸುದ್ದಿ ಪ್ರಕಟವಾಗ್ತಿದ್ದ ಹಾಗೇನೆ ಕೇವಲ ಪಾಕಿಸ್ತಾನದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಕಾವನ್ನ ಬಿಡುಗಡೆ ಮಾಡಬೇಕು ಅಂತ ಸುಮಾರು 20 ಲಕ್ಷಕ್ಕೂ ಅಧಿಕ ಜನ ಅರ್ಜಿಯನ್ನ ಸಲ್ಲಿಸ್ತಾರೆ. ಬೇರೆ ಬೇರೆ ದೇಶದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಕಚೇರಿಗಳ ಮುಂದೆ ಹೋರಾಟವನ್ನ ನಡೆಸ್ತಾರೆ. ನಂತರ ಪಾಕಿಸ್ತಾನಿ ಲಾಯರ್ ಒಬ್ಬ ಇಸ್ಲಾಮಾಬಾದ್ ಝೂ ಮೇಲೆ ಕಾವನ್ ಬಿಡುಗಡೆಗೆ ಒತ್ತಾಯವನ್ನ ಹೇರ್ತಾನೆ. ನಂತರ 2020 ಮೇ 21ರಂದು ಇಸ್ಲಾಮಾಬಾದ್ ಹೈಕೋರ್ಟ್ ಕಾವನ್ ಆನೆಯನ್ನ ಮುಕ್ತಗೊಳಿಸಬೇಕು, ಜೊತೆಗೆ ಝೂ ಅನ್ನ ಮುಚ್ಚಬೇಕು ಅಂತ ತೀರ್ಪನ್ನ ಕೊಡುತ್ತೆ. ಇದರ ಜೊತೆಗೆ 30 ದಿನಗಳೊಳಗೆ ಮತ್ತೊಂದು ದೇಶದಲ್ಲಿ ಕಾವನ್ಗೆ ಸೂಕ್ತವಾದ ಅರಣ್ಯವನ್ನ ಹುಡುಕಲು ಶ್ರೀಲಂಕಾದ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ವನ್ಯಜೀವಿ ಅಧಿಕಾರಿಗಳಿಗೆ ಆದೇಶವನ್ನ ನೀಡುತ್ತೆ. ಅಲ್ಲಿವರೆಗೂ ಕಾವನ್ ಜೊತೆಗೆ ಒಬ್ಬ ಡಾಕ್ಟರ್ ಇರ್ತಾನೆ. ಕಾವನ್ ಮೃದು ಸ್ವಭಾವದವನಾಗಿದ್ದರಿಂದ ಬಹಳ ಬೇಗನೆ ಡಾಕ್ಟರ್ ಕಾವನ್ ಜೊತೆಗೆ ಸ್ನೇಹವನ್ನ ಮಾಡ್ತಾರೆ. ಕಾವನ್ ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಅದರ ಜೊತೆಗೆ ಇರ್ತಾರೆ.
ಆ ಡಾಕ್ಟರ್ ಹೇಳಿರೋ ಹಾಗೆ ಇಡೀ ಪ್ರಪಂಚದಲ್ಲಿ ನನ್ನ ಹಾಡನ್ನ ಕೇಳಿ ಮರುಳಾದ ಒಂದೇ ಒಂದು ಜೀವಿ ಅಂದ್ರೆ ಅದು ಕಾವನ್ ಮಾತ್ರ ಅಂತ, ಅಷ್ಟು ಕೆಟ್ಟದಾಗಿ ಹಾಡ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಅಂದ್ರೆ ಕಾವನ್ಗೆ ಅದೆಷ್ಟು ಒಂಟಿತನ ಇತ್ತು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಂತರ ಕಾಂಬೋಡಿಯಾಗೆ ಕಾವನ್ ಆನೆಯನ್ನ ಕರ್ಕೊಂಡೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಲ್ಲಿ 3 ಹೆಣ್ಣಾನೆಗಳು ಇರುತ್ತೆ. ಒಂದು ಚಿಕ್ಕ ಅಭಯಾರಣ್ಯಕ್ಕೆ ಕಾವನ್ ಆನೆಯನ್ನ ಬಿಡುಗಡೆ ಮಾಡೋದಕ್ಕೆ ಅಥವಾ ಅಲ್ಲಿ ಬಿಡೋದಕ್ಕೆ ಕಾಂಬೋಡಿಯಾ ಕೂಡ ಒಪ್ಪಿಗೆ ಸೂಚಿಸಿರುತ್ತೆ. ನಂತರ ಒಂದು ಸ್ಪೆಷಲ್ ಕಾರ್ಗೋ ಫ್ಲೈಟ್ ಅನ್ನ ತರಿಸಿ ಪ್ರೀತಿಯಿಂದ ಕಾವನ್ನ ಕಾಂಬೋಡಿಯಾಗೆ ಕಳುಹಿಸ್ತಾರೆ. ಕಾಂಬೋಡಿಯಾದಲ್ಲೂ ತುಂಬಾ ಪ್ರೀತಿಯಿಂದ ತುಂಬಾ ಖುಷಿಯಿಂದಾನೆ ಕಾವನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಕಾವನ್ ಇಲ್ಲಿವರೆಗೂ ತನ್ನ ರೀತಿಯ ಮತ್ತೊಂದು ಜೀವಿಯನ್ನ ನೋಡಿರೋದಿಲ್ಲ, ಅಂದ್ರೆ ಮತ್ತೊಂದು ಆನೆಯನ್ನೇ ನೋಡಿರೋದಿಲ್ಲ. ಆಗ ಅಲ್ಲಿದ್ದ 3 ಆನೆಗಳನ್ನ ನೋಡ್ತಾ ನೋಡ್ತಾ ಅದರ ಹತ್ರ ಹೋಗಿ ಸೊಂಡಿಲಿನಿಂದ ಅದರ ಸೊಂಡಿಲನ್ನ ಟಚ್ ಮಾಡ್ತಾ ಹಾಗೆ ಕ್ಲೋಸ್ ಆಗ್ತಾ ಹೋಗ್ತಾನೆ. ನಂತರ ಕಾವನ್ ನಡವಳಿಕೆಯಲ್ಲೂ ಬಹಳಷ್ಟು ಸುಧಾರಣೆಯಾಗುತ್ತೆ. ಕಾವನ್ ಕೂಡ ಬದಲಾಗ್ತಾ ಇರ್ತಾನೆ. ಬರ್ತಾ ಬರ್ತಾ ಕಾವನ್ ಮಾನಸಿಕ ಖಿನ್ನತೆಯಿಂದ ಹೊರಬಂದು ತುಂಬಾನೇ ಖುಷಿಯಾಗಿ ಇರ್ತಾನೆ. ಕೇವಲ ಕಾವನ್ ಆನೆ ಮಾತ್ರ ಈ ನೋವನ್ನ ಅನುಭವಿಸಿಲ್ಲ. ಸಾಕಷ್ಟು ಪ್ರಾಣಿಗಳು ಈ ರೀತಿಯ ನೋವನ್ನ ಅನುಭವಿಸ್ತಾ ಇದ್ದಾವೆ. ಮನುಷ್ಯರು ತಮಗೋಸ್ಕರ ಒಂದು ಜೀವಿಯನ್ನ ಬಲವಂತವಾಗಿ ಸಾಕುವುದು, ಕಟ್ಟಿ ಹಾಕೋದು ಮಾಡ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.